ಯಾಕ್ರಿ ಭಟ್ರ? ಹಾಂ, ಲಗುನ ಬಂದು ಕುಂತು ಬಿಟ್ಟಿರಿ. ನಾನು ಯಾರು ಅದಾರ ಇಲ್ಲ ಅಂತ ಬನ್ನಿ. ಹಾಂ, ಲಗುನ ಕುಂತು ಬಿಟ್ಟಿರಲ್ಲ. ಏನಾತೇನು ಹೇಳಿ ಮುತ್ತಪ್ಪ. ನಮ್ಮ ಹೋಟೆಲ್ದಾಗ ಒಂದು ಗಿರಾಕಿ ಕಡಿಮೆ ಆಗ್ಬಿಟ್ಟವಪ್ಪ ಈಗ. ಹಾಂ, ಮೊದ್ಲಿಂಗತ್ತೆ ಅಂತಿಲ್ಲ. ಹಿಂಗಾಗಿ ಹುಡುಗರು ಇರ್ತಾರೆ, ಅದಕ್ಕೆ ಸ್ವಲ್ಪ ಬಂದುಬಿಟ್ಟಿರ್ತೀನಿ ಇಲ್ಲಿ. ಖಾಲಿ ಇರ್ತೀನಿ, ನನಗೂ ಬೇಸರ ಕತೆ ಮಾಡಿ ಮಾಡಿ ಕೆಲಸ ಬಂದೀನಿ ನೋಡು. ಹಾಂ, ಹೌದನ್ರಿ. ಹಾಂ, ನಮಸ್ಕಾರ ನಮಸ್ಕಾರ ಎಲ್ಲರಿಗೆ. ಓ ಬರ್ರಿ ತಾತವ್ರ, ಬರ್ರಿ ಬರ್ರಿ ಬರ್ರಿ. ಹಾಂ, ಮತ್ತೇನು ನಾಷ್ಟ ಇಷ್ಟ ಎಲ್ಲ ಮಾಡಿರ? ನಾಷ್ಟ ಎಲ್ಲ ಮಾಡಿ ನೋಡ್ರಿ ಭಟ್ರ. ನಿಮ್ದು ರೀ ನಾಷ್ಟ? ಆಗೈತೆ ನಮ್ದು ಆಗೈತೆ. ಮುದ್ದಪ್ಪ, ಒಂದು ಸಮಸ್ಯೆ ಆಗ್ಬಿಟ್ಟೈತೆ ನೋಡುವಪ್ಪ. ಏನಾಗೈತೆ ರೀ ಅಂತದ? ಏನಂತ ಹೇಳಿ ಮಾರ, ನಮ್ಮ ಇವಂದಳ ನಮ್ಮ ತಮ್ಮನ ಮಗಗೆ ಕನ್ಯೆ ನೋಡಕತ್ತಾರ. ಏನು ಎಲ್ಲರೂ ಊರಾಗಿನ ಮಂದಿ ಒಟ್ಟ ಕನ್ಯೆ ಕೊಡವಲ್ರ, ಕೊಡೋದಲ್ಲಿ ತೋರ್ಸವಲ್ರ. ಬರೇ ನೌಕರಿ ಬೇಕು ಅನ್ನಕತ್ತಾರ ಊರಾಗ. ಏನು ಮಾಡೋದು? ಹೌದ್ರಿ ಹಿರಿಯಾರ, ಈಗಂತರೂ ಭಾಳ ಅಂದ್ರೆ ಭಾಳ ನಡೆದೈತಿ. ಹೆಣ್ಣಾರ್ದ ದೌಲತ್ತ ಭಾಳ ಆಗೈತಿ ಈಗ. ಮೊದಲ ಒಂದು 10 ವರ್ಷದ ಹಿಂದೆ ಕನ್ಯೆಗಳು ಫೋಟೋ ಬರ್ತಿದ್ದು. ಮೊದಲು ಒಂದು 10 ಫೋಟೋದೊಳಗೆ ಸೆಲೆಕ್ಟ್ ಮಾಡ್ತಿದ್ರು ಹೊರ ಇದ್ದಿದ್ದು. ಈಗೆಲ್ಲ ಉಲ್ಟಾ ಆಗ್ಬಿಟ್ಟೈತ್ರಿ ಈಗ. ಕನ್ಯದ್ದು ಭಾಳ ಡಿಮ್ಯಾಂಡ್ ಆಗ್ಬಿಟ್ಟವ್ರಿ. ಹ್ಞೂನಪ್ಪ ಮಂಜಪ್ಪ, ಎಷ್ಟು ಅಂತಾರ ಇದನ್ನು ಮಾಡೋದು? ಬರೀ ನೌಕರಿ ಕೇಳ್ತಾರೆ ನೋಡು. ಹುಡುಗ ತಂದೆ ತಾಯಿ ಬಿಟ್ಟು ದೂರ ಇರ್ಬೇಕು, ಬೆಂಗಳೂರಾಗ ನೌಕರಿ ಮಾಡ್ಬೇಕು, ಇವೆರಡ ನೋಡು. ಅಲ್ಲ, ತಂದೆ ತಾಯಿ ದೂರ ಇರ್ಬೇಕಂದ್ರೆ ಮತ್ತೆ ಇವ್ರನ್ನ ಮಾಡ್ಕೊಂಡ್ರೆ ಏನು ಪ್ರಯೋಜನ? ತಂದೆ ತಾಯಿನ ದೂರ ಮಾಡ್ದಂಗೆ ಆಕತ್ತೆ ಮಗನ್ಲಿತ್ತ. ಇದು ಹೆಂಗೆ ಇವ್ರು? ಹಂಗಲ್ರಿ ಭಟ್ರ. ಈ ನನ್ನ ಮಕ್ಕಳು ಸ್ವಲ್ಪ ವಯಸ್ಸಿಗೆ ಬಂದ ಮಕ್ಕಳು ಏನು ಮಾಡ್ಯಾರ ಗೊತ್ತೇನ್ರಿ? ಮದುವೆ ಮಾಡ್ಕೊಳ್ಳೋ ಮಟ್ಟ ಮಾಡ್ಕೊಂಡಾರ. ಕೆಲವು ಮಂದಿ ಹುಟ್ಟರಲ್ಲ, ಕೆಲವು ಮಂದಿ ಮದುವೆ ಮಾಡ್ಕೊ ಮಟ್ಟ ಮಾಡ್ಕೊಂಡಾರ. ಮದುವೆ ಆಗಿಂದ ಆ ಹುಡುಗಿನ ಇಲ್ಲೇ ಹೊಲಕ್ಕೆ ಕಳಿಸಿನ, ಕೆಲ್ಸಕ್ಕೆ ಕಳಿಸಿನ, ಹೀಗೆಲ್ಲ ಮಾಡ್ತಾರೆ. ಹಿಂಗಾಗಿ ಅವರು ಕನ್ಯೆ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಆತಪ್ಪ, ಆದ್ರೆ ಎಲ್ಲರೂ ಹಂಗೆ ಇರೋದಿಲ್ಲಲ್ಲ. ಈಗಿನ ಜಾಯಮಾನದಾಗ ಭಾಳ ಕನ್ಯೆ ಸಿಗೋದು ಭಾಳ ಕಠಿಣ ಐತಿ. ಈ ನನ್ನ ಮಕ್ಕಳ ಹೋಗಿ ಬೆಂಗಳೂರಾಗ ದುಡಿರ್ಲಿ ಅಂತಂದ್ರೆ ದುಡಿದಲ್ಲ, ಇಲ್ಲೇ ನಮ್ಮ ಜೊತೆನ ಇಲ್ಲೇ ಗೂಡ್ತಾರೆ. ಬೆಂಗಳೂರಾಗ ದುಡಿದು ಅಂದಷ್ಟು ಹಗರಲ್ರಿ ಭಟ್ರ. ಅಲ್ಲೇ ದಿವ್ಸಕ್ಕೆ 700-800 ಕೊಡ್ತಾರೆ. ಆದ್ರೆ ಅಲ್ಲಿ ಭಾಳ ದುಡಿಸ್ಕೋತಾರೆ. ಮೈ ಹಣ್ಣು ಆಗೋಂಗೆ ದುಡಿಸ್ಕೋತಾರೆ. ಅದಕ್ಕೆ ಈಗಿನ ಹುಡುಗರು ಒಟ್ಟ ಹೋಗಕ್ಕೆ ಒಲ್ಲೆ ಅಂತಾರೆ ಅಲ್ಲಿ. ಆಮೇಲೆ ಎಲ್ಲರೂ ಪಟ್ನ ಸೇರಿರಂದ್ರೆ ಮತ್ತು ನಮ್ಮ ಹಳ್ಳಿ ನೋಡ್ಕೊಳ್ಳೋರು ಯಾರ? ನಮಸ್ಕಾರ ರೀ, ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಓಹೋ, ಬರಪ್ಪ ಸಿದ್ದಪ್ಪ, ಬಾ. ಏನೋ ದೊಡ್ಡದಾಗ ಡಿಸ್ಕಸ್ ಮಾಡಕತ್ತಂಗೆ ಕಾಣಕತ್ತೈತಿ. ದೊಡ್ಡವ್ರ ನಾ ಸಣ್ಣ ಮಂದಿದೆ ಕೆಲಸ ನಾ ಹೊಲೇನ್ರಿ. ನಮ್ಮದು ಏನು ಕೆಲಸ ಇಲ್ಲ ಅಂತ ಇಲ್ಲಿ ಬಂದು ಕುಂದು ಬಾ. ಹಂಗಾತ್ರೆ ಯಾಕ್ರಿ, ಏನಾರ ಕೆಲಸ ಬೇಕಿತ್ತನ್ರಿ? ಅಲ್ಲ ಮಗನ ಸಿದ್ಧ, ನಮ್ಗೆ ಕೆಲಸ ಕೊಡೋಂಗ ಅದಿ ಮಗನ. ಏನಿಲ್ಲ ತಗೋರಿ, ಹಂಗ ಅನ್ನೆ. ಏನೋ ಡಿಸ್ಕಸ್ ಮಾಡಕತ್ತಂಗೆ ಕಾಣಕತ್ತೈತ್ರಿ. ಇದು ಊರಾಗ ರಾಮದುರ್ದಾಗ ನೀನ ನೋಡಿ ಇಲ್ಲ? ಎಷ್ಟು ವಯಸ್ಸಿಗೆ ಬಂದಿದ್ದು ಹುಡುಗರು ಹಂಗೆ ಅಡ್ಡಾಡಕತ್ತಾವು. 28-30 ಆಗಿದ್ರು ಹಂಗೆ ಅಡ್ಡಾಡಕತ್ತಾವು. ಅವ್ರಿಗೆ ನೆಟ್ಗೆ ಕನ್ಯೆ ಕೊಡುವಲ್ರ. ಊರಾಗ ಹೊಲ ಅದಾವು, ಮನೆ ಅದಾವು ಅಂತಂದ್ರು ಒಟ್ಟ ಕನ್ಯೆ ಕೊಡುವಲ್ರ ನೋಡ್ರಿ. ಬರೀ ಆ ಥರ ಮಾತೈತಿರ. ಹುಡುಗ ಬೆಂಗಳೂರಾಗಿರ್ಬೇಕು, ತಂದೆ ತಾಯಿ ಬಿಟ್ಟು ಊರಾಗ ಇರಾಕೋಬಾರ್ದು, ಬೆಂಗಳೂರಾಗ ಇರಬೇಕು, ತಂದೆ ತಾಯಿ ಬಿಟ್ಟಿರ್ಬೇಕು ಅಂತ ಹೇಳಕತ್ತಾರ. ಹೌದ್ರಾ? ಯಾರಿಗೆ ಕನ್ಯೆ ನೋಡತ್ತಿದ್ರಿ? ನಮ್ಮ ತಮ್ಮನ ಮಗಗಳಪ್ಪ ಕನ್ಯೆ ನೋಡಕತ್ತೀವಿ. ಹಿಂಗಾಗಿ ಅದಕ್ಕೆ ಭಾಳ ಟೆನ್ಷನ್ ಆಗ್ಬಿಟ್ಟೈತಿ. ಹೌದನ್ರಿ ಭಟ್ರ ನೋಡ್ರಿ, ಈಗ ಕಾಲ್ಮನ್ನ ಹಿಂಗೈತಿ. ಈಗಿನ ಯುವಕರಿಗೆ ಇದೊಂಥರ ಶಾಪ್ ಇದ್ದಾಗ ನೋಡ್ರಿ. ಮೊದಲೆಲ್ಲ ನಮ್ಮ ಕಾಲದಾಗೆಲ್ಲ ಗಂಡ ಮೇಲೆ ಹೆಣ್ಣು ಕೆಳಗಂತಂದು ಇದನ್ನು ಮಾಡ್ಯಾರ. ಈಗ ತಾರತಮ್ಯ ಮಾಡ್ಯಾರ. ಈಗ ಹೆಣ್ಮಕ್ಳು ಅವ್ರು ಕಿತ್ಕೊಂಡು ಎದ್ದು ಬಿಟ್ಟಾರ. ಈಗ ಅವ್ರು ಮಾಡಿದ್ದ ಆಟ ಎಲ್ಲ. ಈಗ ಮನ್ಯಾಗಾದ್ರೂ ನಮ್ದೇನೂ ನಡೆಯೋದಿಲ್ಲ, ಎಲ್ಲ ಹೆಣ್ಮಕ್ಳದ. ಭಾಳ ಇದಾತಪ್ಪ ಈಗಂತರು. ಮತ್ತು ಕನ್ಯೆ ಕೊಡೋತ್ನಾಗ ವಿಚಾರಿಸ್ತಾರ, ಕೆಲಸದ್ದು ವಿಚಾರಿಸ್ತಾರ, ಮನೆಗೆ ಬಂದು ವಿಚಾರಿಸ್ತಾರ, ಮನೆ ಬಾಜುಕಿದ್ದಾರನು ವಿಚಾರಿಸ್ತಾರ. ಅಲ್ಲೂ ಹೆಂಗೋ ಇದು ನಮ್ಮ ನಂಬಿಕೆನ ಇಲ್ಲನ? ಅಲ್ರಿ, ನಮ್ಮ ಕಾಲದಾಗ ಒಬ್ಬೊಬ್ಬರ 2 ಕನ್ಯೆ ಮದುವೆ ಮಾಡ್ಕೊತಿದ್ರು. ಈಗ ನಾವ್ನ ಒಬ್ಬಂಗ ಒಂದು ಜೋಡಿ ಸಿಗವಲ್ತು ಹೋಗಿ. ಹೌದ್ರಿ, ಭಾಳ ಸಮಸ್ಯೆ ಐತ್ರಿ ಈಗಂತೂ. ಏನು ಮಾಡೋದಪ್ಪ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸುಮ್ಮಾಗೋದು. ಸಿಕ್ಕರೆ ಹೆಣ್ಣು ಸಿಗತಾವ, ಇಲ್ಲ ಅಂದ್ರೆ ಹಂಗೆ ಅಡ್ಡಾಡ್ತಾವ. ಇನ್ನು 2 ದಿನ ಹಿಂಗೆ ದೇವ್ರ ಇದನ್ನ
ಮಾಡ್ತಾನ ನೋಡೋನು. ಬಿಡು ಹೋಲಿ, ಏನೆಲ್ಲ ಟೆನ್ಷನ್ ತೊಗೋಬೇಡ್ರಿ ಭಟ್ರ, ಅವೆಲ್ಲ ಋಣಾನು ಬಂದಿರ್ತಾವ. ಟೈಮ್ ಬಂತಂದ್ರೆ ಯಾರ ಸಂಬಂಧ ನಿಂದಿರೋದಿಲ್ಲ, ಪಟ ಪಟ ಆಗೇ ಬಿಡ್ತಾವೆ. ಹೆಂಗೆ ಇದ್ರು ಟೈಮ್ ಬರಲಿಲ್ಲ ಅಂದ್ರೆ ಹಿಂಗೆ ಹೆಕ್ ಹಿಡಿತಾವೆ ಎಲ್ಲರಿಗೆ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನೋಡ್ರಿ ಎಲ್ಲರ ನಮ್ಮ ಕನ್ಯಾ ಹುಡುಕಿ ಕೊಡ್ಲೇನ್ರಿ? ಇಲ್ಲೇ ನಮ್ಮ ಬಾಜು ಹಳ್ಳಿಯಾಗ ಒಂದು ನಮ್ಮ ಇವ್ರು ಅದಾರ, ನಮ್ಮ ಸಂಬಂಧಿಕರು ಅದಾರ ಇದ್ರು ಕೇಳೋ ಸಿದ್ದಪ್ಪ. ನಮ್ಮ ಮಗಂದ ಬಯೋಡಾಟ ಕಳಿಸ್ತೀನಿ ನಿನಗೆ, ಇವತ್ತು ಬಂದು ಕೊಟ್ಟು ಹೋಗ್ತೀನಿ ಸಂಜೆಗೆ. ಇದ್ರೆ ಕೇಳಪ್ಪ. ನಾವು ಭಾಳ ಒಂದು 2 ವರ್ಷ ಆತು ಹುಡುಕಾಕತ್ತ, ಒಟ್ಟು ಎಲ್ಲಿ ಮೇಳ ಅವಲ್ಲು. ಆಯ್ತು ತಗೋರಿ ಭಟ್ರ, ಆಯ್ತು ತಗೋರಿ, ನಾ ಎಲ್ಲ ಹುಡುಕ್ತೀನಿ ತಗೋರಿ, ಭಾಳ ಟೆನ್ಷನ್ ತೊಗೊಳಕೋಗ್ಬೇಡ್ರಿ. ಅವನು ನಾನು ಹೆಂಡ್ತಿ ದಿವಸ ಬರೀ ನನ್ನ ಜೊತೆ ಜಗಳ ಮಾಡೋದು, ಬರೀ ಏನಾರ ಒಂದಿಟ್ಟು ಅನ್ನನ ತವ್ರ ಮನೆಗೆ ಹೋಗೋದು, ಬರೀ ಇದನ್ನ ಮಾಡಕತ್ತಾಳ. ಇದಕ್ಕೆ ಏನು ಪರಿಹಾರ ಅನ್ನೋದು ಗೊತ್ತಾಗವಲ್ತ. ನೋಡು, ಇದನ್ನ ಎಲ್ಲ ನಮ್ಮೂರು ಗೌಡ್ರಿಗೆ ಹೇಳಂತಂದು ಎಷ್ಟೋ ಮಂದಿ ಹೇಳ್ಯಾರ. ಇವತ್ತು ಹೋಗಿ ಹೇಳುನು, ಗೌಡ್ರು ಏನು ಅದಕ್ಕೆ ಜವಾಬು ಕೊಡ್ತಾರ ನೋಡುನು. ಗೌಡ್ರ ಯಾರ್ರೀ? ಓ ಬರ್ರಿ ಸಿದ್ದಪ್ಪನಾರಣ? ಹ್ಞೂ ರೀ ಅಕ್ಕರ, ಸ್ವಲ್ಪ ಗೌಡ್ರಿದ್ರೆ ಕರಿತಾರನ್ರಿ? ಬರ್ರಿ ಅನ್ನಾರ, ಒಳಗೆ ಬರ್ರಿ. ಗೌಡ್ರ ಒಳಗೆ ಅದಾರ, ಬರ್ರಿ. ಜನ ಜಳಕ ಮಾಡೋಂಗಿದಾರ, ಮಾಡಕತ್ತ ಇದ್ದಂಗೆ ಅದಾರ. ಬರ್ರಿ ಒಳಗೆ ಕುಂದ್ರ, ಬರ್ರಿ 2 ನಿಮಿಷ ಕರಿತೀನಿ ಬರ್ರಿ. ಅಗರ ಇಲ್ರಿ, ಸ್ವಲ್ಪ ಕೆಲಸ ಇತ್ರ, ನಾನು ಹೊಲಕ್ಕೆ ಹೋಗಾಮಿದ್ದಾರ, ಸ್ವಲ್ಪ ಒಂದು 2 ನಿಮಿಷ ಕರೀರಲ್ಲ? ಬರ್ರಿ ಒಳಗೆ ಬಂದು ಚಾರ ಕುಡಿ ಬರ್ರಿ, ಬರ್ತಾರ. ಇಲ್ರಿ ಅಕ್ಕರ, ಸ್ವಲ್ಪ ಬೇರೆ ವಿಷಯ ಮಾತಾಡೋದಿತ್ರೆ, ಸ್ವಲ್ಪ ಕರೆದ್ರ ಅಂದ್ರೆ ಮಾತಾಡಿ ಹಿಂಗೆ ಹೋಗ್ಬಿಡ್ತೀನಿ, ಮತ್ತು ಇನ್ನೊಮ್ಮೆ ಬರ್ತೀನಿ ನೋಡ್ರಿ. ನಾವು ಚಾ ಕುಡಿದಲ್ಲ, ನಾವು ಕುಡಿದ ಬೇರೆ, ಇವ್ರಿಗೆ ಗೊತ್ತಾಗಲ್ತು. ಸರಿ ಆಯ್ತು ತಡ್ರಿ, ಕಳಿಸ್ತೀನಿ ತಡ್ರಿ ಒಂದು 2 ನಿಮಿಷ. ಅಲ್ಲ, ಚಾ ಕುಡಿ ಅಂತಾರ, ಶೆರೆ ಕುಡಿಯಂಗೆ ಚಾ ಎಲ್ಲ ರುಚಿ ಹತ್ತೈತಿ. ನಮಗೊಂಥರ ಗಂಜಿ ಇದ್ದಂಗೆ ಆಗುತ್ತೆ ಅದು ಚಾ. ನಮಗೆ ಹೇಳೋಣ ಶೆರೆ ಬೇಕು, ಮಕ್ಕಳತ್ನಾಗು ಶೆರೆ ಬೇಕು. ಓಹೋ ಬರ್ರಿ ಸಾವ್ಕಾರ. ಏನ್ರಿ ಗೌಡ್ರ, ಏನು ಸಾವ್ಕಾರ ಏನು? ನಮ್ದು ಬಾಳೆ ಹಿಂಗೆ ಹೇಗೆ ಹಿಡ್ದೆ ಬಿಟ್ಟೈತೆ ನೋಡ್ರಿ. ಏನಾಗೈತೋಪ? ನಾನು ಹುಡ್ಕೊಂಡು ಬಂದ್ಬಿಟ್ಟು ಇವತ್ತ ಏನು ಬಗ್ಗಿನ? ಏನಾತ ಗೌಡ್ರ? ಏನಂತ ಹೇಳಿರಿ? ನಾನು ಹೆಂಡ್ತಿ ಸಣ್ಣ ಇದಕ್ಕೂ ಬರೀ ಜಗಳ ತೆಗಿತಾಳ. ಏನಾರ ಒಂದು ಮಾತು ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಸಂಸಾರದೊಳಗೆ. ಅದನ್ನು ಹೊಟ್ಟೆ ಹಾಕ್ಕೊಂಡು ಹೋಗೋದೇ ಇಲ್ರಿ ನಾನು ಹೆಂಡ್ತಿ. ಬರೀ ಏನಾರ ಆಗನ ಬ್ಯಾಗ್ ತೊಗೊಂಡು ನಿಂತು ಬಿಡ್ತಾಳೆ, ತವ್ರ ಮನೆಗೆ ಹೋಗ್ತೀನಿ ಅಂತ ನಿಂತು ಬಿಡ್ತಾಳೆ. ಅವನು ಈಗೊಂದು ಬಸ್ ಒಂದು ಫ್ರೀ ಮಾಡಿಬಿಟ್ಟಾರ. ಹಿಂಗಾಗಿ ಹೋದಾಕೆ ಆ ಕಡೆ ತಿಂಗಳ ಮಟ್ಟ ಬರೋದೇ ಇಲ್ರಿ ಗೌಡ್ರ. ನಾನಾಗಲಿ ಹೋಗಿ ಕರೆದು ಕಾಡಿ ಬೇಡಿ ಕರೆದಿಂದ ಬರ್ತಾಳ್ರಿ ನಾನು ಹೆಂಡ್ತಿ. ಏನು ಮಾಡೋದ್ರಿ ಗೌಡ್ರ? ಈ ಸಮಸ್ಯೆ ನನ್ನನ್ನು ಪಾರು ಮಾಡ್ರಲ್ಲ. ಅಲ್ಲಲ್ಲಿ ಮಗನ, ಊರು ತುಂಬ ಸುದ್ದಿ ಐತಿ ನಿಂದು ನಿನ್ನ ಸಂಸಾರದ್ದು. ಅಲ್ಲಲ್ಲಿ ಚಂದಾಗ ಮಗನ ಬಾಳೆ ಮಾಡ್ಕೊಂಡು ಹೋಗಾಕೆ ಬರುತ್ತಿಲ್ಲ ನಿನಗೆ. ಕುಡ್ದು ಅಡ್ಡಾಡ್ತಿ ಮಗನ. ಇವು ಕುಡ್ದ ಬಂದೇನು ಯಾರಿಗೆ ಗೊತ್ತ? ಮತ್ತು ಕುಡ್ದು ಅಡ್ಡಾಡಕತ್ರ ಹೆಣ್ರ ಸುಮ್ಮಿರ್ತಾರಲಿ, ಹೋಗ್ಬಿಡ್ತಾರ ಅವ್ರು ತವ್ರವ್ರಿಗೆ. ಗೌಡ್ರ ಹಂಗೇನು ಇಲ್ರಿ, ಕುಡಿಯಂಗಿಲ್ರಿ. ನಾ ಈಗ ಕುಡಿದು ಬಿಟ್ಟು ಭಾಳ ಅಂದ್ರೆ ಭಾಳ ದಿನ ಆಗೈತ್ರಿ. ಈಗ ವಾಸನೆ ತೊಗೊಂಡ್ರೆ ಸ್ವಲ್ಪ ವಾಂತಿ ಬರುತ್ತೆ ರೀ. ವಾಸನೆ ತೊಗೊಂಡ್ರೆ ಬರುತ್ತೋ, ವಾಸನೆ ತೊಗೊಲಿಕ್ಕಂದ್ರೆ ಬರುತ್ತೋ, ಆ ಭಗವಂತನಿಗೆ ಗೊತ್ತಪ್ಪ. ನೀ ಹೇಳ್ತೀನಿ, ನಾನು ನಂಬೇಕು ನೋಡಿ ಈಗ ಅಷ್ಟ. ಎಷ್ಟು ಸಲ ಕೇಳೀನಿ ರೀ ಗೌಡ್ರ, ತಪ್ಪಾಗೈತಿ ನಮ್ಮಂಗೆ ಹೋಗ್ಬೇಡ ಅಂತ ನನ್ನ ಹೆಂಡತಿಗೆ ಒಟ್ಟ ಕೇಳಂಗಿಲ್ಲ ರೀ. ಏನಾರ ಸ್ವಲ್ಪ ಒಂದು ಏನಾರ ಅನ್ನನ ಅದನ್ನ ಚೂಕ್ ಹಿಡ್ಕೊಂಡು ಹೋಗೇ ಬಿಡ್ತಾಳ್ರಿ ತವ್ರ ಮನೆಗೆ. ಹೌದಪ್ಪ, ಮತ್ತು ಹೊಕ್ಕಾರ ಅವ್ರಿಗೆ ಬಾಳೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೊಕ್ಕಾರ. ನೀ ಹಿಂಗೆ ಮಾಡ್ಕೊತ ಕುಡ್ಕೊಂತ ಅಡ್ಡಾಡಕತ್ರ ಯಾರು ಇರ್ತಾರೆ ಹೇಳಪ್ಪ ನೀನು? ಅಲ್ಲಲ್ಲೇ ನಾಳೆ ನಿನಗೂ ಒಂದು ಹೆಣ್ಣು ಮಗಳು ಅದಾಳ, ಆಕಿನೂ ಇನ್ನೊಬ್ಬರ ಮನೆಗೆ ಹೋಗಾಕೆ. ಆಕಿಗೆ ಹಿಂಗೆ ತ್ರಾಸಾದ್ರೆ ಹೆಂಗೆ ಅನಿಸ್ತೈತೆ ನಿನಗೆ? ಆಕಿದು ಬಿಡು ಪಾಪ, ನೀನು ನಂಬ್ಕೊಂಡು ಬಂದಿರ್ತಾಳೆ ಆಕಿ, ಚಂದಾಗ ನೋಡ್ಕೋಬೇಕಿಲ್ಲ. ಅವ್ರ ಅಪ್ಪ ಹೋಗಿ ಅಷ್ಟು ತ್ರಾಸ ಮಗನ. ಇವರು ಗೌಡ್ರೆ ನನ್ನ ಸಮಸ್ಯೆಗೆ ಬಗೆಹರಿಸೋಂಗೆ ಕಾಣಂಗಿಲ್ಲ, ನನಗೆ ಬೈಯೋಂಗೆ ಕಾಣಕತ್ತಾರ. ಸುಮ್ಮ ಜಾಗ ಬಿಡ್ಬೇಕು. ಆಯ್ತು ಗೌಡ್ರ, ಸ್ವಲ್ಪ ಕೆಲಸ ಐತ್ರಿ, ನಾನು ಬರ್ತೀನಿ ತಡ್ರಿ. ತಡಿ ಮಗನ, ಹೇಳ್ರಿ ಇನ್ನೂ ಹೋಗಿಲ್ಲ ಹೇಳ್ರಿ. ನೆಟ್ಟಾಗ ಸಂಸಾರ ನಡೆಸ್ಕೊಂಡು ಹೋಗ್ತಿ ಅಂದ್ರೆ ಬಂದು ಹೇಳ್ತೀನಿ, ಮಾತಾಡ್ತೀನಿ. ಏನು ಎಲ್ಲ ಚಲೋ ತಂಗ ಬುದ್ಧಿ ಹೇಳಿ ಬರ್ತೀನಿ. ನಾನು ಇನ್ನೊಬ್ರು ಹಿರಿಯಾರನ್ನ ಕರ್ಕೊಂಬರ್ತೀವಿ, ಹಿರಿಯಾರನ್ನ ಕೂಡಿಸಿ ಮಾತಾಡೋನು. ಇದಕ್ಕೆ ಕಬಲಾದ್ರೆ ಓಕೆ ಬರ್ತೀವಿ, ಇಲ್ಲ ನೀನು ನಂದ ನಡೆಸ್ತೀನಿ ಕೊಡ್ಕೊಂಡು ಅಡ್ಡಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಮತ್ತು ಗೌಡ್ರ
ಇಲ್ಲಾಡ್ರಿ ಕುಡಿದಿಲ್ಲಾಡ್ರಿ ನೀವು ಹೆಂಗಾರ ಮಾಡಿ ದಯಮಾಡಿ ನಂದು ಸಮಸ್ಯೆ ಪರಿಹಾರ ಮಾಡಿಬಿಡ್ರಿ ನನ್ನ ಹೆಂಡತಿಗೆ ಸ್ವಲ್ಪ ಬಂದು ಹೇಳಿಬಿಡ್ರಿ. ಯಾಕಂದ್ರೆ ನೀವು ಊರಿನ ಗೌಡ್ರು ಹಾಕಿರ ನಿಮ್ಮ ಮಾತು ಹಿಡಿತಾಳಕ್ಕೆ ಯಾಕೇನು ಎಲ್ಲರೂ ಊರಾಗ ಎಲ್ಲರೂ ಹಿಡಿತಾರೆ ಬಿಡ್ರಿ. ನೀವು ಬಂದು ಹೇಳಿರ ಸ್ವಲ್ಪ ಬುದ್ಧಿ ಹೇಳಿರ ನನ್ನ ಜೀವನ ಸುದ್ದ ಆಕತ್ ನೋಡ್ರಿ ಗೌಡ್ರ. ಆತು ನೀ ಇಷ್ಟು ಹೇಳಿಂದು ಕುಡಿದು ಬಿಡುದಿಲ್ಲ ಅಂತ ನನಗೆ ಗೊತ್ತೈತಿ. ಅದು ಚಟ ಅಂದ್ರೆ ಭಾಳ ಕೆಟ್ಟಲೇ ಚಟ ಅದು. ಒಮ್ಮೆ ಕುಡಿಯಕತ್ರ ಹಂಗೆ ಕುಡಿಯಬೇಕು ಅನ್ಸುತ್ತೆ. ಅದಕ್ಕೆ ನಿನಗೇನು ಒಮ್ಮಗ್ಲೆ ಬಿಡು ಅಂತ ಹೇಳೋದಿಲ್ಲ ನಾ. ಸಣ್ಣಗ ಬಿಡು ಏನು ದಿವಸ ಕುಡಿಯವ, ಒಂದು ದಿವ್ಸಕ್ಕೊಮ್ಮೆ ಕುಡಿ, 2 ದಿನಕ್ಕೊಮ್ಮೆ ಕುಡಿ, ಆಮ್ಯಾಗ ವಾರಕ್ಕೊಮ್ಮೆ ಹಿಂಗೆ ತಿಂಗಳಿಗೊಮ್ಮೆ ಮಾಡ್ಕೋತ ಪೂರ್ತಿ ಬಿಟ್ಟು ಅದನ್ನು. ಹ್ಞೂ ರೀ ಗೌಡ್ರ, ಹಂಗೆ ಮಾಡ್ತೀನಿ ನೋಡ್ರಿ, ನೀವು ಹೇಳ್ದಂಗೆ ಮಾಡ್ತೀನಿ. ದಯಮಾಡಿ ನನ್ನ ಸಂಸಾರ ಉಳಿಸ್ರಿ. ಅಕ್ಕಿ ಈಗ ಮತ್ತೆ ತವ್ರ ಮನೆಗೆ ಹೋಗ್ತೀನಿ ಎಂತಾಡ್ರಿ, ಅದಕ್ಕೆ ಬಂದು ಹೇಳ್ರಿ. ಹೌದನಾ? ಆಯ್ತಳಪ್ಪ, ನಾ ಬಂದು ಹೇಳ್ತೀನಿ ತಗೋ. ಈಗ ಮನೆಗೆ ಹೋಗಿರ, ನಾ ಈಗ ಆ ಕಡೆ ಬಂದಾಗ ಹೇಳೋಕ್ಕಿನಿ. ಆಯ್ತು ಹೇಳ್ರಿ ಗೌಡ್ರ, ನಮಸ್ಕಾರ ರೀ, ನಾನು ಹೋಗಿ ಬರ್ತೇನೆ ರೀ. ಆಯ್ತಳ ಹೋಗ್ಬಾ.